എല്ലാവർക്കും എൻ്റെ നമസ്കാരം. ഞാൻ ചന്ദ്രഹാസൻ നമ്പ്യാർ മുനിയൂർ. നമ്മുടെ മുനിപുര ശ്രീ ഗോപാലകൃഷ്ണ ക്ഷേത്ര ജീർണോദ്ധാരണ കമ്മിറ്റിയുടെ സെക്രട്ടറി എന്ന നിലയിൽ 2022 മുതൽ പ്രവർത്തിച്ചു വരുന്നു. ഈ ക്ഷേത്രം അതിപുരാതനമായ, അതായത് കണ്വ മഹർഷിയുടെ കയ്യാൽ പ്രതിഷ്ഠിച്ച ക്ഷേത്രമാണ്. മാത്രമല്ല ഈ ക്ഷേത്രം നമ്മുടെ ഇന്ത്യ ഗവൺമെൻറ്റിൻ്റെ ആർക്കിയോളജിക്കൽ എവിഡൻസ് എന്ന പുസ്തകത്തിൽ വ്യക്തമായി പരാമർശിച്ചിട്ടുണ്ട്. കാസർഗോഡ് ജില്ലയിലെ അതിപുരാതനമായ ക്ഷേത്രമാണെന്നാണ് അതിൽ പ്രതിപാദിക്കുന്നത്. ഇപ്പോൾ ഈ ക്ഷേത്രം 1944 പുനരുദ്ധരിക്കപ്പെട്ടു. ഒരു പ്രാവശ്യം പ്രതിഷ്ഠ നടത്തി എങ്കിലും അതിനുശേഷം ചില പ്രത്യേക പ്രാദേശിക കാരണങ്ങളാൽ ഏതേ തരത്തിലായാലും അത് ഒരു ശോചനീയാവസ്ഥയിലായിരുന്നു ഉണ്ടായത്. അതായത് ബദിയടുക്ക പഞ്ചായത്തിൻ്റെയും കുമ്പടാക പഞ്ചായത്തിൻ്റെയും മധ്യഭാഗത്ത്, അതായത് നേരപ്പാടി പുഴയുടെ തീരത്ത് കിടക്കുന്ന പരിപാവനമായ അതിപുരാതനമായ ക്ഷേത്രമാണ് ശ്രീ മുനിപുര ഗോപാലകൃഷ്ണ ക്ഷേത്രം. ഈ ക്ഷേത്രത്തിൽ നമ്മുടെ ഇളനീർ മഠാധിപതിയുടെ ആധിപത്യത്തിൽ 2022 ഇവിടെ വന്നു ആഗമിക്കുകയും പ്രാർത്ഥനകൾ എല്ലാവരും കൂടി നടത്തുകയും അതിനുശേഷം ജീർണോദ്ധാരണ കമ്മിറ്റി രൂപീകരിക്കുകയും ക്ഷേത്രം നല്ല രീതിയിൽ ആ ജീർണോദ്ധാരണ കമ്മിറ്റിയുടെ കരുണയാൽ അല്ലെങ്കിൽ അവരുടെ പ്രയത്നം കൊണ്ട് നല്ല രീതിയിൽ ഒരു നല്ല ക്ഷേത്രം ഉണ്ടാക്കാൻ സാധിച്ചു എന്ന് പറയാം. ഇതിന് പ്രത്യേകിച്ച് കാരണം മഹനീയ വ്യക്തികൾ, അതേപോലെ നല്ലവരായ നാട്ടുകാർ, അതേപോലെ പുറമേയുള്ള, അതായത് നമ്മുടെ പുറമേ വിദേശത്തു നിന്നും പോലും അമേരിക്കയിൽ നിന്ന് പോലും ഇവിടത്തേക്ക് പണം വന്നിട്ടുണ്ട്. അപ്പോൾ ഒന്ന് പറയാനുണ്ട്, അതായത് ഇനി നമ്മുടെ ഈ ബ്രഹ്മകലോത്സവ ചടങ്ങ് നാളെ 1-ാം തീയതി, മാർച്ച് 1-ാം തീയതി മുതൽ 9-ാം തീയതി വരെ നടത്തപ്പെടുന്നുണ്ട്. ആ സമയത്ത് ഭക്തരായ എല്ലാ ജനങ്ങളും, നാട്ടുകാരും, അതേപോലെ ഈ നമ്മുടെ ഈ ദൈവത്തിൻ്റെ ഈ പാദങ്ങളിലേക്ക് എത്തിച്ചേരാൻ വേണ്ടിയിട്ട് എല്ലാവരെയും നമ്മൾ റിക്വസ്റ്റ് ചെയ്തിട്ടുണ്ട്. എല്ലാവരും വന്നിട്ട് അണിനിരന്നിട്ട് 9 ദിവസവും വേണ്ട നല്ല നിർദ്ദേശങ്ങളും അതേപോലെ സഹായങ്ങളും സാമ്പത്തിക സഹായങ്ങളും തന്നിട്ട് നമ്മുടെ ഈ ദേവൻ്റെ ഈ സന്നിധിയിൽ അനുഗ്രഹാശീസം വാങ്ങിയിട്ട് പോകണമെന്ന് വിനീതമായിട്ട് നമ്മളെ ഉത്സവ കമ്മിറ്റിക്കും അതേപോലെ ജീർണോദ്ധാരണ കമ്മിറ്റിക്കും ദേവനും വേണ്ടിയിട്ട് പ്രാർത്ഥിക്കും. ಆತ್ಮೀಯ ಭಗವದ್ಭಕ್ತರೇ, ವಂದನೆಗಳು. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕುಂಬಡಾಜೆ ಗ್ರಾಮದ ಮುನಿಯೂರಿನ ಮುನಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ದಿನಾಂಕ 1-3-2026 ರವಿವಾರ ಮೊದಲುಗೊಂಡು 9-3-2026 ಸೋಮವಾರದ ತನಕ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಜರಗಲಿದೆ. ಮಾರ್ಚ್ 1ರಿಂದ 9ರ ತನಕ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಾರ್ಚ್ 1 ಆದಿತ್ಯವಾರ ಸಂಜೆ 6 ಗಂಟೆಗೆ ನಡೆಯಲಿರುವಂತಹ ಧಾರ್ಮಿಕ ಸಭೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಆಶೀರ್ವಚನ ಹಾಗೂ ಮಾರ್ಚ್ 8ನೇ ತಾರೀಕು ಆದಿತ್ಯವಾರ ಸಂಜೆ 6 ಗಂಟೆಗೆ ನಡೆಯಲಿರುವಂತಹ ಧಾರ್ಮಿಕ ಸಭೆಯಲ್ಲಿ ಉಡುಪಿ ಕಾಣಿಯೂರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸೀಮೆಯ ಸಂಸ್ಥೆ ಗ್ರಾಮಾಧಿಪತಿ ದಿನಾಂಕ 6-3-2026 ಶುಕ್ರವಾರ ಪೂರ್ವಾಹ್ನ 10:44 ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠೆ ನಡೆಯಲಿದೆ. ಅದೇ ರೀತಿ ದಿನಾಂಕ 9-3-2026 ಸೋಮವಾರ ಶ್ರೀದೇವರಿಗೆ 1008 ಕಲಶಾಭಿಷೇಕ ನಡೆಯಲಿದೆ. ಎಲ್ಲ ಧಾರ್ಮಿಕ ದೈವಿಕವಾಗಿರತಕ್ಕಂಥ ಎಲ್ಲ ಭಗವದ್ಭಕ್ತರ ವಿಚಾರವನ್ನು ನಾವು ಅವಲಂಬಿಸಿಕೊಂಡು ಸ್ವಾಗತಿಸ್ತಾ ಇದ್ದೀವಿ. ಮಾನುಷಿಕವಾಗಿರುವಂಥ ಸಮೂಹ ಕ್ಷೇಮ ಸಮೃದ್ಧಿಗಳೊಂದಿಗೆ ಜೀವನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಬೇಕಂತಾದರೆ ಯಾವತ್ತೂ ಕೂಡ ದೈವಿಕವಾಗಿರುವಂಥ ಅನುಗ್ರಹ ಇದೆ. ಅದಕ್ಕೋಸ್ಕರವಾಗಿ ಇಡೀ ಪ್ರಪಂಚದಲ್ಲಿರತಕ್ಕಂಥ ದೈವಿಕವಾಗಿರುವಂಥ ಶಕ್ತಿಯನ್ನು ಸಾಕ್ಷಾತ್ಕಾರಪಡಿಸಿಕೊಳ್ಳುತ್ತಿರುವಂಥ ವಿಶೇಷವಾಗಿರುವಂಥ ಶಕ್ತಿ ನಮ್ಮಂಥ ಮನುಷ್ಯರಿಗೆ
ಪ್ರಾದೇಶಿಕವಾಗಿ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯ ಯಾವುದು ಅಂತ ಆ ಕರ್ತವ್ಯವನ್ನು ನಾವು ಅನುಸರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ನಾವು ದೈವಿಕವಾಗಿರತಕ್ಕಂಥ ಸನ್ನಿಧಿಗೆ ಸಮರ್ಪಿತವಾಗಿರ್ತೇವೆ. ತನ್ಮೂಲಕವಾಗಿ ಆ ದೈವಿಕವಾಗಿರುವಂಥ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅನ್ನೋದು ಶಾಸ್ತ್ರ. ಅದರಿಂದ ಪೂರ್ವಿಕರು ಯಾವತ್ತೂ ಕೂಡ ನಮ್ಮ ಹಿರಿಯರೆಲ್ಲ ದೇವರ ಆರಾಧನೆ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಅವರ ತಪ್ಪಿಯೂ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ಪ್ರಾರ್ಥನೆಯನ್ನು ಮಾಡಲಿ. ಸ್ವಾರ್ಥಕ್ಕೋಸ್ಕರವಾಗಿ ಮಾಡಿರತಕ್ಕಂಥ ಪ್ರಾರ್ಥನೆ ಯಾವುದು ಅಂದರೆ ಅನಾಯಾಸೇನ ಮರಣ ವಿನಾ ದೈನ್ಯನ ಜೀವನ, ಅಷ್ಟು ಮಾತ್ರ ಪ್ರಾರ್ಥನೆ ಮಾಡಿ. ಅನಾಯಾಸೇನ ಮರಣ, ಅಂತಿಮವಾಗಿ ನಮಗೆ ಈ ಶರೀರವನ್ನು ಆತ್ಮ ವಿರಹಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವೇದನೆಗಳು ತನಿಗೂ ಪರರಿಗೂ ಇಲ್ಲದ ರೀತಿಯಲ್ಲಿ ಆ ಆತ್ಮ ದೇಹವನ್ನು ವಿರಹಿಸಬೇಕು, ಇಷ್ಟು ಮಾತ್ರ ಪ್ರಾರ್ಥನೆ ಮಾಡಿ. ಬಾಕಿ ಇರುವಂಥದ್ದೆಲ್ಲ ಸರ್ವೇ ಜನ ಸುಖಿಭವಂತು ಎಂಬ ವಚನದಂತೆ ಎಲ್ಲರ ಒಳಿತಿಗೋಸ್ಕರವಾಗಿ ತಮ್ಮಲ್ಲಿರುವಂಥ ಚೈತನ್ಯವನ್ನು ಸಮರ್ಪಣೆ ಮಾಡಿಕೊಂಡು ಬಂದು ಆ ದೈವಿಕವಾಗಿರತಕ್ಕಂಥ ಆರಾಧನೆಯನ್ನು ಕೂಡ ಮಾಡುತ್ತಾರೆ. ಕಾಲ ಬದಲಾಗುವಂಥ ಸಮಯದಲ್ಲಿ ಏನು ದೈವಿಕವಾಗಿರತಕ್ಕಂಥ ಮಹತ್ವ ಎಂಬುದನ್ನು ಅರಿತುಕೊಳ್ಳಿಕ್ಕೆ ನಮಗೆ ಆಗುವುದು. ಆದರೆ ಜೀವನದ ಅನುಭವಗಳೆಲ್ಲವೂ ಕೂಡ ಸರಿಯಾಗಿರತಕ್ಕಂಥ ಮಾರ್ಗದಲ್ಲಿ ನಡೆಯುವಲ್ಲಿ ದೇವರೇನು ಮಾಡ್ತಾರೆ ಎಂಬುದನ್ನು ನಮಗೆ ನಮ್ಮ ಕೆಲವೊಂದು ಅನುಭವಗಳಲ್ಲಿ ತೋರಿಸಿದೆ. ಹಿಂದೆ ತಾನೇ ಮುಗಿದಿರುವಂಥ ಮುಂಚೆ ಮೊದಲಿನ ಕುಲ ಪ್ರತಿಷ್ಠಾಪಕರಾದ ಬ್ರಹ್ಮಗಳ ತಿಳಿಸಿ 32 ವರ್ಷಗಳ ಹಿಂದೆ ಅಲ್ಲಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಗಳ ಸಾಗಿದ್ದು ನನಗೆ ಪೂರ್ಣವಾಗಿಲ್ಲ. ಆಗ ಒಂದು ಪೂರ್ಣವಾಗಿರತಕ್ಕಂಥ ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಬ್ರಹ್ಮಕಲಶ ಮಾಡುವಂಥ ಸಂದರ್ಭದಲ್ಲಿ 6 ದಿವಸಗಳಲ್ಲಿ ಮಧ್ಯದಲ್ಲಿ ಅಲ್ಲಿಂದ 4 ಹೆಜ್ಜೆ ಇಡುವಲ್ಲಿ ಎಲ್ಲ ಧಾರಾಕಾರವಾಗಿರುವಂಥ ಮಳೆ ಸುರಿದಿದೆ. ಆದರೆ ಆ ದೇವ ಸನ್ನಿಧಿಯಲ್ಲಿ ಎಲ್ಲಿಯೂ ಕೂಡ ನಮ್ಮ ಧಾರ್ಮಿಕವಾಗಿರತಕ್ಕಂಥ ಕ್ರಿಯಾಭಾಗಕ್ಕೂ ಬರುವಂಥ ಭಕ್ತಾದಿಗಳಿಗೆ ನೀಡುವಂಥ ಅನ್ನದಾನ ಚ್ಯುತಿಬಾರದ ರೀತಿಯಲ್ಲಿ ಎಲ್ಲಿಯೂ ಒಂದು ಅವ್ಯವಸ್ಥೆ ಆಗಿದ ರೀತಿಯಲ್ಲಿ ಆ ಮಳೆ ಅಲ್ಲಿ ಮಾತ್ರ ಬರಲಿಲ್ಲ ಅಂತ ಹೇಳಿದರೆ ಅದು ಮನುಷ್ಯ ಪ್ರಯತ್ನದಿಂದ ಆಗುವಂಥದ್ದು ದೈವಿಕವಾಗಿರುವಂಥ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ಆ ಸ್ಥಿತಿಯಲ್ಲಿ ನಾವು ಮಾಡಿಕೊಂಡು ಬರಬೇಕಾದಂಥ ಕರ್ತವ್ಯ ಪರಂಪರೆಗಳನ್ನು ಮಾಡಿಕೊಂಡು ಬರಬೇಕು. ಶಾಸ್ತ್ರ ಏನು ಹೇಳಿದ್ದು? ದುಷ್ಟಬಿಂಬಸ್ಯ ಚೋದ್ಧಾರ ಕರ್ತವ್ಯ ನೀತಿ ಶಾಸನ. ತಾನು ಆರಾಧನೆ ಮಾಡಿಕೊಂಡು ಬರುವಂಥ ದೈವಿಕವಾಗಿರತಕ್ಕಂಥ ಸಾಹಿತ್ಯದ ಬಿಂಬಕ್ಕೆ ಅಥವಾ ಪಾಡಿ ಪೀಠಾದಿಗಳಿಗೆ ಅಥವಾ ಆ ದೇವತಾ ಅಂಗವಾಗಿರುವಂಥ ಗರ್ಭಗೃಹ, ನಮಸ್ಕಾರ ಮಂಟಪ ಮತ್ತು ಗೋಪುರ, ಇದಕ್ಕೆ ಯಾವುದಕ್ಕೆ ದುಷ್ಟತೆ ಬಂದರೂ ಕೂಡ ಅದರ ಪೂರ್ಣವಾಗಿರತಕ್ಕಂಥ ಜೀರ್ಣತೆಯನ್ನು ಪರಿಹರಿಸಿಕೊಳ್ಳಬೇಕಾದ್ದು ದುಷ್ಟಬಿಂಬಸ್ಯ ಚೋದ್ಧಾರ ಶಾಸನ ಇತಿ ಕರ್ತವ್ಯ. ಯಾರ ಕರ್ತವ್ಯ? ಆ ದೇವರನ್ನು ಅವಲಂಬಿಸಿಕೊಂಡಿರುವಂಥ ಭಕ್ತರ ಕರ್ತವ್ಯ. ನಮ್ಮ ಆತ್ಮದಲ್ಲಿ ತುಂಬಿರುವಂಥ ಪಾಪತ್ವಗಳು ಕೂಡ ದೂರವಾಗಿ ಆತ್ಮೋದ್ಧಾರಕ್ಕೆ ಪೂರಕವಾಗಿರುವ ನಂತರ ನಾವು ಬ್ರಹ್ಮಕಲಶದಲ್ಲಿ ಪ್ರಾರಂಭವಾಗಿದೆ ಅಂದರೆ ಉಗ್ರಾಣ ಮುಹೂರ್ತ ಅಂತ. ಯಾಕೆಂದರೆ ಅದು ಆ ದ್ರವ್ಯ ತುಂಬಬೇಕು ಉಗ್ರಾಣದಲ್ಲಿ. ಆ ಉಗ್ರಾಣದಲ್ಲಿ ದ್ರವ್ಯ ತುಂಬುವಂಥ ಸಂದರ್ಭದಲ್ಲಿ ದೈವಿಕವಾಗಿರುವಂಥ ಚೈತನ್ಯ ತುಂಬುತ್ತದೆ, ಆತ್ಮದಲ್ಲಿ ಚೈತನ್ಯ ತುಂಬುತ್ತದೆ. ಆ ಆತ್ಮ ಚೈತನ್ಯ ತುಂಬುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಋಣಾತ್ಮಕವಾಗಿರುವಂಥ ಶಕ್ತಿಗಳು ಎಲ್ಲವೂ ಕೂಡ ದೂರ ಆಗ್ತದೆ. ಬಿಂಬ ಮತ್ತು ಪ್ರತಿಬಿಂಬಗಳೊಳಗಿರುವಂಥ ವ್ಯತ್ಯಾಸ ದೇವರು ಮತ್ತು ಮನುಷ್ಯರು ಆಗಿರುವ ಕಾರಣ ಬಿಂಬ ಸಾಲಂಕೃತವಾಗಿದ್ದರೆ ಪ್ರತಿಬಿಂಬವಾಗಿರುವಂಥ ನಾವು ಕೂಡ ಸಾಲಂಕೃತರಾಗಿರುತ್ತೇವೆ. ಆ ಬಿಂಬದಲ್ಲಿ ನಾವು ಮಾಡುವಂಥ ಧರ್ಮ ಪ್ರಕ್ರಿಯೆಯ ಪೂರ್ಣವಾಗಿರುವಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪ ಕೇವಲ ದೇವಬಿಂಬಕ್ಕೆ ಮಾತ್ರ ಪೂರಕವಾಗಿರುವಂಥದ್ದಲ್ಲ, ಅದು ಮಾನುಷಿಕವಾಗಿಯೂ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಆದ ಕಾರಣ ಮಾನುಷಿಕವಾಗಿ ಅಜ್ಞಾನಾದ್ವ ಪ್ರಮಾದಾದ್ವ ಎಂಬ ವಚನದಂತೆ ಅಜ್ಞಾನದಿಂದ ನಾವು ಇರಿಸುವಂಥ ಹೆಜ್ಜೆ ಸರಿಯಾಗಿಲ್ಲ. ಪ್ರಮಾದವಶ ಗೊತ್ತಿದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳಾಗ್ತವೆ. ಹಾಗೆ ಅಂಥದ್ದು ಯಾವುದೇ ಅಪರಾಧಗಳು ಬಂದಿದ್ದರೂ ಅದಕ್ಕೆಲ್ಲ ಕ್ಷಮೆಯನ್ನು ಕೊಟ್ಟು ಇನ್ನು ಮುಂದೆ ಅಂಥದ್ದು ಯಾವುದು ಕೂಡ ಬರದ ರೀತಿಯಲ್ಲಿ 9 ದಿವಸಗಳ ಕಾಲ ದೇವರಲ್ಲಿ ಸೇವಕರು ನಾವು ಬರುವಂಥ ಭಕ್ತಾದಿಗಳೆಲ್ಲರೂ ಕೂಡ ದೇವರು. ಆ ಬರುವಂಥ ಭಕ್ತಾದಿಗಳಿಗೆ ನಾವು ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ಸಾನ್ನಿಧ್ಯ ವೃದ್ಧಿಗೆ ಪೂರಕವಾಗಿ ಏನೇನು ನಡಿಬೇಕು ಅಂತ ಆಗಮಶಾಸ್ತ್ರ ಬೋಧಿಸಿದೆ. ಆಚಾರ್ಯ ತಪಸ್ಸ ಅಮನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಆಗಮನ. ಆಗ ದೇವತಾ ಸನ್ನಿಧಿಯಲ್ಲಿ ಆಚಾರ್ಯರು ತನ್ನ ಆ ಪರಿಪೂರ್ಣವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಕರ್ತವ್ಯವನ್ನು ಮಾಡಿಕೊಳ್ಳೇ ಪ್ರಾರ್ಥನೆ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಈಶ್ವರೇಣಮೇ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಶುದ್ಧಶ್ಚೇತನಂ ತಸ್ಯ ಕಪಿಲೋ ಗಜಕರ್ಣಕಃ
लंबोदरश्च विकटो विघ्नराजो गणाधिपः धूमकेतुर्गणाध्यक्षो बालचन्द्रो गजाननः द्वादशैतानि नामानि पठेश्वर्यादपि विद्यारम्भे विवाहे सा प्रवेशे तथा सङ्ग्रामे सर्वकार्येषु विघ्नस्तस्य न जायते गणानां द्वादशमदो गणपतिर्जगति गणेशप्रार्थने योगः ॐ गणानां त्वा गणपतिं भवामहे कविं कवीनाममुपमश्रवस्तमं ज्येष्ठराजं ब्रह्मणां ब्रह्मणस्पदः श्रीसादनं श्रीमहागणपतये नमः शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये प्रार्थनां समर्पयामि। जन्मनि इष्टदेवताभ्यो नमः प्रार्थनां समर्पयामि।